ಕಲಬುರಗಿ ನಗರದ ಅಭಿವೃದ್ಧಿ ಮತ್ತು ವೃತ್ತಗಳ ಸೌಂದರ್ಯೀಕರಣ ಮೂಲಭೂತ ಸೌಕರ್ಯಗಳ ಕುರಿತು ಇಂದಿನ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗೆ ಒಕ್ಕೂಟ ಮನವಿ ಮಾಡಿದೆ. ಅಲ್ಲದೆ ನಗರದ ಪ್ರಮುಖ ಜಾಗಗಳಲ್ಲಿ ಮಾರ್ಕೆಟ್ ಆಗಿರ್ಬೋದು, ಚಪ್ಪಲ್ ಬಜಾರ್ ಆಗಿರ್ಬೋದು, ಕಿರಾಣ ಬಜಾರ್ ಆಗಿರ್ಬೋದು, ಇವುಗಳಲ್ಲಿ ರಸ್ತೆ ಮಧ್ಯೆ ನಿಂತು ಬಂಡಿಗಳ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಈ ಬಂಡಿ ವ್ಯಾಪಾರಿಗಳನ್ನು ಪಾರ್ಕಿಂಗ್ ಸ್ಥಳದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಸೂಕ್ತವಾದ ಜಾಗವನ್ನು ಮಾಡಿಕೊಡ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮುಖಂಡರು MG ರೋಡ್ ರಸ್ತೆ ದುರಸ್ತಿ ಕಾಮಗಾರಿ ತಕ್ಷಣ ಪ್ರಾರಂಭ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಮೊಬಿನ್ ಅಹಮದ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಚಕ್ಕದವರವರ ಮಂಗಳಮುಖಿಯವರ ಅಲ್ಲಿ ಸಮಸ್ಯೆ ಭಾಳ ನಡೀತದೆ. ಸಾಯಂಕಾಲ ಆಗಲ್ಲ 6 ಗಂಟೆ ಒಳಗಿರೋದು ರಾಬರಿ ಮಾಡೋದು, ಯಾರು ಹುಡುಗಿ ಕಡ್ದು ಬ್ಲ್ಯಾಕ್ ಮೇಲ್ ಮಾಡೋದು, ಹಚ್ಚಿಸೋದು ಕೆಲಸ ಆಗ್ತದೆ. ಒಂದು ಎರಡನೇದೇನಂದ್ರೆ ಅಲ್ಲಿ ಯಾವುದೂ CC ಕ್ಯಾಮ್ರಾಗಳು ಎರಡನೇದೇನಂದ್ರೆ ಲೈಟೇ ಇಲ್ಲ ಸರ್ ಮಜಕ್ಕಿಲ್ಲ, ಲೈಟ್ ಎಲ್ಲ ಕತ್ತು ನಡಿ. ಮತ್ತು ಅಲ್ಲಿ ಹೋಮ್ಗಾರ್ಡ್ ಏನು ಕೆಲಸ ಮಾಡ್ತಾರೆ ವಾಚ್ ಅವ್ರು ಯಾರು ಸೀಟಿನೂ ಕಲ್ತಾರ ಎಬ್ಬಿಸೂ ಕಲ್ಸಲ್ಲ. ಸರಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ನಾವು ಮಹಾನಗರ ಪಾಲಿಕೆ ನಿಯೋಗ ಮೂಲಕ ಇವತ್ತು ನಾವು ಏನು GB ಮೀಟಿಂಗ್ ನಡೆದಿದೆ ಮಹಾನಗರ ಪಾಲಿಕೆ ಮಹಾಪೌರರ ನೇತೃತ್ವದಲ್ಲಿ, ಆ GB ಮೀಟಿಂಗ್ಗೆ ಇವತ್ತು ನಾವು ಬಂದು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಂತಂದ್ರೆ ಕಲಬುರಗಿ ನಗರದಲ್ಲ ನೂರಾರು ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂತಂದು ಇವತ್ತು ಸ್ಪಂದಿಸಬೇಕು ಅಂತಂದು ಇವತ್ತು ನಾವು ಮನವಿ ಕೊಡ್ತಾ ಇದ್ದೇವೆ. ಕಲಬುರಗಿ ನಗರದಲ್ಲಿ ಸೂಪರ್ ಮಾರ್ಕೆಟ್ ದಲ್ಲಿ ಇರುವಂತಹ ತೊಂದರೆಗಳಿರ್ಬೋದು, ಬಂಡಿಗಳ ಸಮಸ್ಯೆ ಇರ್ಬೋದು, ಮತ್ತು ಏನು ಸಾಲ್ಬಸಪ್ಪ ಅಪ್ಪನ ಗಾರ್ಡನ ಮತ್ತು ಬೋಟಿಂಗ್ ಸಮಸ್ಯೆ ಇರ್ಬೋದು, ರಸ್ತೆಗಳ ಕಾಮಗಾರಿ ಇರ್ಬೋದು, ಮತ್ತು ಏನು ಇವತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎಲ್ಲೂ ರಸ್ತೆ ಮೇಲೆ ಶೌಚಾಲಯಗಳಿಲ್ಲ. ಆ ಶೌಚಾಲಯಗಳು ಮಾಡಬೇಕಾದ್ರೆ ಮನೆಗೆ ಹೋಗಿ ಶೌಚಾಲಯ ಮಾಡೋಂಥ ಪರಿಸ್ಥಿತಿ ಹೆಣ್ಮಕ್ಳಿಗೆ ಬಂದಿದೆ. ಗಂಡಸ ಮಕ್ಕಳಿಗೆ ಶೌಚಾಲಯ ಮಾಡಬೇಕಾದ್ರೂ ರಸ್ತೆ ಮೇಲೆ ನಿಂತೆ ಶೌಚಾಲಯ ಯಾವ ಗಾಡಿ ಅನ್ನೋ ಗೊತ್ತಿಲ್ಲ, ಅದು ಆಫೀಸ್ ಇದೆಯೋ ದೇವಸ್ಥಾನ ಇದೆಯೋ ಅದು ಏನೂ ಗೊತ್ತಿಲ್ಲ, ಅಲ್ಲಿ ಬೇಕಲ್ಲಿ ಶೌಚಾಲಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಕಲಬುರಗಿ ನಗರಕ್ಕೆ ದೊಡ್ಡ ಅನುವಾತ ಸಮಸ್ಯೆ, ನಾಚಿಕೆ ಬರೋಂಥ ಕೆಲಸ. ಯಾಕಂತಂದ್ರೆ ಬೆಂಗಳೂರು ರಸ್ತೆಯಲ್ಲಿ ಶೌಚಾಲಯ ಮಾಡೋದು ಬಿಟ್ಟು ಇವಾಗ ಎಲ್ಲೋ ಸುಮಾರು ಬಜೆಟ್ ಶೌಚಾಲಯ ಮಾಡ್ತೀನಿ ಅಂತ ಬಜೆಟ್ ಹಾಕ್ತಿರು, ಎಲ್ಲೂ ಬಜೆಟ್ ಇಲ್ಲ. ಇವತ್ತು ಕನ್ನಡ ಭವನ ಇರೋದು, ಜಿಲ್ಲಾಧಿಕಾರಿ ಗಾಡಿಗಿರ್ಬೋದು, ತಹಶೀಲ್ ಆಫೀಸ್ ಗಾಡಿಗಿರ್ಬೋದು, ಬಸ್ ಸ್ಟ್ಯಾಂಡ್ ಗಾಡಿಗಿರಿ ಎಲ್ಲ ಬೇಕಲ್ಲಿ ಶೌಚಾಲಯ ಮಾಡೋಂಥ ಪರಿಸ್ಥಿತಿ ಬರ್ತಾ ಇದೆ. ಮಹಾನಗರ ಪಾಲಿಕೆ ಬಳಿ ಶೌಚಾಲಯ ಮಾಡ್ತಾರೆ, ಹೋಗ್ತಾ ಬರ್ತಾ CC ಕ್ಯಾಮ್ರಾದಲ್ಲಿ ನೋಡಿದ್ರೆ ಎಷ್ಟೋ ಮಂದಿ ಶೌಚಾಲಯ ಮಾಡ್ತಾರೆ ಅನ್ನೋದು ನೋಡ್ಬೋದು. ಮಹಿಳೆಯರಿಗೆ ಮನೆಯಲ್ಲಿ ಬರಬೇಕು, ಮನೆಗೆ ಹೋಗಿ ಶೌಚಾಲಯ ಮಾಡೋಂಥ ಪರಿಸ್ಥಿತಿ ಆಗ್ತಾ ಇದೆ. ಇವತ್ತು ಗುಲ್ಬರ್ಗ ಎಲ್ಲೋ ಬೆಳೆದಿದೆ ಅಂತಂತಾರೆ, ಎಲ್ಲೂ ಇಲ್ಲ, ಎಲ್ಲೂ ಬೆಳೆದಿಲ್ಲ. ಇವತ್ತೆಲ್ಲ ಇಲ್ಲಿ ಇರುವಂತಹ ರಾಜಕಾರಣಿದವರು ಫೇಲ್ ಆಗಿದ್ದಾರೆ. ಇವತ್ತು ಜಿಲ್ಲಾ ಉಸ್ತುವಾರಿಯರು ಆಡಳಿತ ಫೇಲ್ ಇದೆ, ಲೋಕಸಭಾ ಸದಸ್ಯರ ಆಡಳಿತ ಫೇಲ್ ಇದೆ, ಮತ್ತು ಉತ್ತರ ದಕ್ಷಿಣ MLAಗಳದ್ದು ಆಡಳಿತ ಫೇಲ್ ಇದೆ, ಮಹಾನಗರ ಪಾಲಿಕೆ ಆಡಳಿತ ಫೇಲ್ ಇದೆ, ಜಿಲ್ಲಾ ಆಡಳಿತ ಫೇಲ್ ಇದೆ, ಪೊಲೀಸ್ ಇಲಾಖೆ ಫೇಲ್ ಇದೆ. ಎಲ್ಲ ಇಲಾಖೆಗಳು ಫೇಲ್ ಆಗಿ ಇವತ್ತು ಯಾವುದೇ ರೀತಿಯ ಕಲಬುರಗಿ ನಗರದಲ್ಲಿ ಕೆಲಸ ನಡೆದಿಲ್ಲ. ನಾವು ಮೊನ್ನೆ ಸುದ್ದಿಗೋಷ್ಠಿ ಮಾಡಿ ಜಿಲ್ಲಾಧಿಕಾರಿಗೆ ಭೇಟಿಯಾಗಿದ್ದೇವೆ. ಈಗ ನಾವು ಒಂದೇ ಏನಂತಂದ್ರೆ, ಈಗ ನಮ್ಮ CBಯಲ್ಲಿ ಏನು ಸಮಸ್ಯೆ, CBಯಲ್ಲಿ ನಮ್ದು ಏನು ಹೋರಾಟಕ್ಕೆ ಸ್ಪಂದಿಸ್ಲಿಕ್ಕಂದ್ರೆ ನಾವು ಮುಂದೆ ಕಲಬುರಗಿ ನಗರದಲ್ಲಿ ಜನತಾ ಬಾಜಾರ್ ಬಂದ್ ಮಾಡಿ ನಾವು ಎಲ್ಲಿ ತನಕ ನಮ್ಮ ಬೇಡಿಕೆ ಏರಡಲು ಅಲ್ಲಿ ತನಕ ನಾವು ಸ್ಪಂದಿಸಲು, ಅಲ್ಲಿ ತನಕ ನಾವು ಹೋರಾಟ ಮಾಡಲು ಅನಿವಾರ್ಯ ಆಗ್ತದೆ ಅಂತಂದು ನಿಮ್ಮ TV ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.